ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸಂಜೆ ಸ್ನ್ಯಾಕ್ಸ್ಗಾಗಲಿ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದು ಹೆಲ್ದಿಯಾದ ಅಷ್ಟೇ ಅಲ್ಲದೆ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ, ವೆಜ್ ರ್ಯಾಪ್ ಅಥವಾ ವೆಜ್ ರೋಲ್ ಅಥವಾ ವೆಜ್ ಪಾರ್ಸೆಲ್ ಏನು ಬೇಕಾದರೂ ಕರಿಬೋದು. ಸಿಂಪಲ್ಲಾಗಿ ಮಾಡ್ಬೋದು. ಮಾಡೋದು ಹೇಗೆ ಬನ್ನಿ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ, ನಾವು ಉಪ್ಮಾಗೆಲ್ಲ ಏನು ಬಳಸ್ತೀವಿ ಅದು 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ರವೆಗೆ ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೂ ಅರ್ಧ ಕಪ್ಪಷ್ಟು ನೀರನ್ನ ಕೂಡ ಸೇರಿಸಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಹಿಟ್ಟು ತುಂಬ ನೀರಾಗಿರೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೊಸರು ನೀರಲ್ಲಿ ಚೆನ್ನಾಗಿ ರವೆನ ನೆನಿಬೇಕು. ಒಂದು 10 ನಿಮಿಷ ಹಾಗೆ ಬಿಡಿ. ಈಗ ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಂತರ ಇದಕ್ಕೆ ತರಕಾರಿಗಳು, ಬೀನ್ಸ್ ತಗೊಂಡಿದ್ದೀನಿ, ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೂ ಸಣ್ಣಗೆ ಹೆಚ್ಚಿರುವಂತಹ ಕ್ಯಾಬೇಜ್, ಸ್ವೀಟ್ ಕಾರ್ನ್ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ಇನ್ನು ನಿಮಗೆ ಕ್ಯಾಪ್ಸಿಕಮ್ ಅಥವಾ ಗೋಬಿ, ಬ್ರಾಕೊಲಿ ಈ ಥರ ಯಾವುದೇ ವೆಜಿಟೇಬಲ್ಸ್ ಬೇಕಿದ್ರೂ ನೀವು ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡರ್, ಒಂದು ಅರ್ಧ ಚಮಚಷ್ಟು ಚಾಟ್ ಮಸಾಲ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮುಚ್ಚಳ ಬೇಯಿಸೋಕ್ಕೆ ಹೋಗಬೇಡಿ, ಹಾಗೆಯೇ ಇದು ಫ್ರೈ ಮಾಡಿ, ಯಾಕಂದರೆ ವೆಜಿಟೇಬಲ್ಸ್ ಕ್ರಂಚಿ ಆಗಿರಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಗೂ 1 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಫಿಲ್ಲಿಂಗ್ಸ್ ಈಗ ತಣ್ಣಗಾಗಕ್ಕೆ ಬಿಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನೀಗ ಫಿಲ್ಲಿಂಗ್ಸ್ನ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ರವೆ ಎಲ್ಲ ಚೆನ್ನಾಗಿ ನೀರು ಮೊಸರನ್ನ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇರೋದು. ಇಲ್ಲಿ ನೋಡಿ, ನಾನು ಮೈದಾನ ಉಪಯೋಗ ಮಾಡಿಲ್ಲ, ಬದಲಾಗಿ ರವೆನ ಉಪಯೋಗಿಸಿ ಅದನ್ನು ರುಬ್ಕೊಳ್ತಾ ಇದ್ದೀನಿ. ಸೊ ಶೀಟ್ಸ್ ಏನು ನಾವು ಫಿಲ್ಲಿಂಗ್ಸ್ ಮಾಡೋದಕ್ಕೆ ಶೀಟ್ಸ್ ಏನಿದೆ ಅದನ್ನು ನಾವು ಮನೇಲೇ ಮಾಡ್ಕೊಳ್ತಾ ಇರೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಒಂಚೂರು ತರ್ತರಿಯಾಗಿರಬಾರ್ದು, ಹಿಟ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಹಾಗೂ ಹಿಟ್ಟು ತುಂಬ ತೆಳುವಾಗಿ ಕೂಡ ಇರಬಾರ್ದು, ಗಟ್ಟಿಯಾಗಿ ಕೂಡ ಇರಬಾರ್ದು. ಇದನ್ನು ಬಿಸಿ ಕಾವಲಿಗೆ ಹಾಕ್ಕೊಂಡು ನೀವು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಕಾವಲಿಗೆ ಬಿಸಿ ಆದ ತಕ್ಷಣ ನೀವು ಫ್ಲೇಮ್ನ ಕಮ್ಮಿ ಇಟ್ಟು ನಂತರ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ದಟ್ ಅದು ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ, ಹಾಗೆ ತೆಳ್ಳಗೆ ಕೂಡ ಬರುತ್ತೆ. ನೋಡಿ, ಈ ರೀತಿ ಒಂದು ಕಡೆ ಬೆಂದ ಮೇಲೆ ಅದನ್ನು ಇನ್ನೊಂದು ಕಡೆ ತಿರುವು ಹಾಕ್ಕೊಳ್ಬೇಕು. ರೋಸ್ಟ್ ಆಗಬಾರ್ದು, ಜಸ್ಟ್ 2 ಕಡೆ ಚೆನ್ನಾಗಿ ಬೇಯಬೇಕಾಗತ್ತೆ. ಈ ರೀತಿ ನೀವು ಶೀಟ್ಸ್ನ ಮನೆಯಲ್ಲೇ ಮಾಡ್ಕೊಳ್ಬೋದು, ಮೈದಾ ಉಪಯೋಗ ಮಾಡ್ದೇನೆ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ತೆಳ್ಳಗೆ ನೀವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಬೇಕು. ಒಂದ್ಸತಿ ಕಾವಲಿಗೆ ಕಾದ ಮೇಲೆ ಫ್ಲೇಮ್ ಲೋ ಇಟ್ಕೊಂಡು ನೀವು ಈ ರೀತಿ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. 2 ಕಡೆ ಚೆನ್ನಾಗಿ ಬೆಂದರೆ ಸಾಕು. ಈಗ ರ್ಯಾಪ್ಗೆ ಶೀಟ್ಸ್ ರೆಡಿ ಆಗಿದೆ. ನೋಡಿ, ಈ ಮೆಷರ್ಮೆಂಟ್ಗೆ 4 ಶೀಟ್ ರೆಡಿ ಆಗುತ್ತೆ. ಹಾಗೂ ತಣ್ಣಗೆ ಇರುವ ಫಿಲ್ಲಿಂಗ್ಸ್ಗೆ ನಾನು ತುರಿದಿರುವಂತಹ ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪನ್ನೀರ್ ಏನಾರು ಹಾಕೋಂಗಿದ್ರೆ ಮೊದಲೇ ಹಾಕ್ಕೊಳ್ಳಿ. ಚೀಸ್ ಹಾಕೋದ್ರಿಂದ ನಾನು ಫಿಲ್ಲಿಂಗ್ಸ್ ಎಲ್ಲ ತಣ್ಣಗಾದ್ಮೇಲೆ ನಾನು ಇದನ್ನು ಚೀಸ್ನ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಫಿಲ್ಲಿಂಗ್ಸ್ನ ಮಧ್ಯದಲ್ಲಿ ಈ ರೀತಿ ಶೀಟ್ಸ್ ಮಧ್ಯದಲ್ಲಿ ಹಾಕಿ, ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಹಾಕಿ ಫೋಲ್ಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಇದು ಅಂಟತ್ತೆ. ಫೋಲ್ಡ್ ಮಾಡಾದ್ಮೇಲೆ ನಿಮಗೆ ಯಾವುದೇ ಹಿಟ್ಟು ಹಾಕಿ ಅಂಟಿಸೋ ಅವಶ್ಯಕತೆ ಇರೋದಿಲ್ಲ, ಅದಾಗದೇ ಅಂಟತ್ತೆ. ನೋಡಿ, ಚೆನ್ನಾಗಿ ಈಗ ಪ್ಯಾಕ್ ಆಗಿದೆ. ಇದನ್ನು ನಾನು ಅಗೇನ್ ತವಾದಲ್ಲಿ 2 ಕಡೆ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ತೀನಿ. ನೀವು ಬೆಣ್ಣೆ ಅಥವಾ ಎಣ್ಣೆ ಯಾವ್ದು ಬೇಕೋ ಅದನ್ನು ಹಾಕಿ 2 ಕಡೆ ಈವನ್ ಆಗಿ ಟೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಟೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ.
ತರಕಾರಿಗಳು ತಿನ್ನಲ್ಲ, ಅದು ಬೇಡ ಇದು ಬೇಡ ಅಂತ ಹೇಳೋರಿಗೆ ಈ ರೀತಿ ಮಾಡಿಕೊಟ್ರೆ ಅಚ್ಚುಕಟ್ಟಾಗಿ ಕುತ್ಕೊಂಡು ತಿಂತಾರೆ. ಹಾಗೂ ಮತ್ತೆ ಪುನಃ ಮಾಡಿಕೊಡಿ ಅಂತ ಕೇಳೋದಂತೂ ಖಂಡಿತ. ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾನು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮಯೋನೀಸ್ ಅಥವಾ ಗ್ರೀನ್ ಚಟ್ನಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ತಿರಲ್ಲ. ಟ್ರೈ ಮಾಡಿದ್ರೆ ನನ್ನ ಟ್ಯಾಗ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.